ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಮೊದಲನೇದು ಅಮೀರ್ ಖುಸ್ರೋ ಪದ್ಮಾವತಿ, ಎರಡನೇದು ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ, ಅಬುಲ್ ಫಜಲ್ ಐನಿ ಅಕ್ಬರಿ ಅಂತ ಇದೆ, ಬಾಬರ್ ತುಜುಕ್ ಇ ಬಾಬರಿ ಅಂತ ಇದೆ. ಸೊ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾವುದು ಹೊಂದಾಣಿಕೆ ಇಲ್ಲ ಅಂತ ಹೇಳಬೇಕಂದ್ರೆ ಸೊ ಆಪ್ಷನ್ ಎ ಹೊಂದಾಣಿಕೆ ಇಲ್ಲ. ಸೊ ಅಮೀರ್ ಖುಸ್ರೋಗೆ ಸಂಬಂಧಪಟ್ಟಂತೆ ಹಾಗಾದರೆ ಯಾವ ಕೃತಿಗಳು ಬರುತ್ತೆ ಅಂತ ಹೇಳಬೇಕಂದ್ರೆ ತುಘಲಕ್ ನಾಮ. ಸೊ ಇದಕ್ಕೆ ನಿಮಗೆ ಕ್ವಶನ್ ಕೂಡ ಕೇಳಿದ್ದಾರೆ, ತುಘಲಕ್ ನಾಮವನ್ನು ಯಾರು ರಚನೆ ಮಾಡಿದ್ದಾರೆ ಅಂತ KPSC ಎಕ್ಸಾಮ್ಗಳಲ್ಲಿ. ಸೊ ಅದೇ ರೀತಿಯಾಗಿ ಈತನ ಇನ್ನೊಂದು ಪ್ರಮುಖವಾದ ಕೃತಿ ಅಂತ ಹೇಳಬೇಕಂದ್ರೆ ತಾರೀಖ್ ಎ ಅಲಾಡಿ ಅಂತ ಬರುತ್ತೆ. ಯಾವುದು? ತಾರೀಖ್ ಎ ಅಲಾಡಿ ಅಂತ ಬರುತ್ತೆ. ಸೊ ಇದು ಕೂಡ ಅವರ ಒಂದು ಪ್ರಮುಖವಾದ ಕೃತಿ. ಸೊ ಮತ್ತು ನಿಮ್ಮ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೃತಿಗಳು ಕೇಳಿದ್ದಾರೆ? ಸೊ ತುಳಸಿದಾಸರದ್ದು ಕೃತಿಯನ್ನು ಕೇಳಿದ್ದಾರೆ, ಅದು ಯಾವುದು? ರಾಮಚರಿತ ಮಾನಸ ಅಲ್ವಾ? ಸೊ ರಾಮಚರಿತ ಮಾನಸ ಅವರ ಒಂದು ಪ್ರಮುಖವಾದ ಕೃತಿ. ಸೊ ಅದೇ ರೀತಿಯಾಗಿ ಈ ಒಂದು ಬದೌನಿದು ಖಾಬ್ ಉಕ್ ತವಾರಿಕ್ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಜಹಾಂಗೀರ್ ಅವ್ರದ್ದು ತಜ್ ಎ ಜಹಾಂಗೀರಿ ಅನ್ನೋದು ಅವರ ಒಂದು ಕೃತಿ. ಸೊ ಇದೇ ರೀತಿಯಾಗಿ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ ಕೃತಿಗಳ ಮೇಲೆ ಹೊಂದಾಣಿಕೆ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ ಅಂತ. ಸೊ ಆದಷ್ಟು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಸೊ ಶಿವಾಜಿಯ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವಾ ಇದರ ಉಸ್ತುವಾರಿಯನ್ನು ಹೊಂದಿದ್ದ. ಸೊ ಹಣಕಾಸು, ಗೃಹ ಆಡಳಿತ, ಸಾಮಾನ್ಯ ಆಡಳಿತ ಮತ್ತು ವಿದೇಶಾಂಗ ವ್ಯವಹಾರ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ? ಸಾಮಾನ್ಯ ಆಡಳಿತ. ಹಾಗಾದರೆ ಶಿವಾಜಿ ಆತನ ಒಂದು ಆಸ್ಥಾನದಲ್ಲಿ ಪ್ರಮುಖವಾಗಿ ಎಷ್ಟು ಜನ ಮಂತ್ರಿಗಳು ಇದ್ದರು ಅಂದರೆ 8 ಜನ ಮಂತ್ರಿಗಳು ಇದ್ದರು. ಸೊ ಯಾರ್ಯಾರು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಪೇಶ್ವೆ ಅಥವಾ ಪೇಶ್ವಾ ಅಥವಾ ಆತನನ್ನು ಪ್ರಧಾನಮಂತ್ರಿ ಅಂತ ಕೂಡ ಕರಿತಾ ಇದ್ರು. ಈತ ಏನು ಮಾಡ್ತಾ ಇದ್ದ ಅಂದರೆ ಮಂತ್ರಿಮಂಡಲದ ಮುಖ್ಯಸ್ಥ ಆಗಿದ್ದ ಮತ್ತು ಮಂತ್ರಿಗಳ ಮೇಲೆ ನಿಯಂತ್ರಣ ಹೊಂದಿದ್ದು ಸಾಮಾನ್ಯ ಆಡಳಿತವನ್ನು ನೋಡ್ಕೋತಾ ಇದ್ದ. ಎರಡನೆಯ ಪ್ರಮುಖವಾದ ವ್ಯಕ್ತಿ ಅಮಾತ್ಯ ಆಗಿದ್ದ. ಸೊ ಅಮಾತ್ಯ ಅಥವಾ ಈತನನ್ನು ಹಣಕಾಸು ಮಂತ್ರಿ ಅಂತ ಕೂಡ ಹೇಳ್ಬೋದು, ಹಣಕಾಸಿನ ಕಾರ್ಯಗಳನ್ನು ನೋಡ್ತಾ ಇದ್ದ. ಮುಂದಿನ ಪ್ರಮುಖವಾದ ವ್ಯಕ್ತಿ ವಕೀಲ್ ನವೀಸ್ ಅಂತ ಬರ್ತಾನೆ. ಸೊ ವಕೀಲ್ ನವೀಸ್ ಅಂತ ಬರ್ತಾನೆ. ಸೊ ಆತ ಏನು ಮಾಡ್ತಾ ಇದ್ದ ಅಂತ ಹೇಳಬೇಕಂದ್ರೆ ಮಂತ್ರಿಯಾಗಿದ್ದ, ಆಸ್ಥಾನದ ಎಲ್ಲ ಆಗು ಹೋಗುಗಳನ್ನು ಆತ ನೋಡ್ತಾ ಇದ್ದ. ನೆಕ್ಸ್ಟ್ ಬರೋನು ಸುನರ್ವೀಸ್ ಅಂತ ಬರ್ತಾನೆ, ಅಥವಾ ಆತನಿಗೆ ಇನ್ನೊಂದು ಹೆಸರು ಅಂತ ಹೇಳಬೇಕಂದ್ರೆ ಸಚಿವ ಅಂತ ಕೂಡ ಕರೀಬಹುದು. ಸೊ ಸುನರ್ವೀಸ್ ಇದನ್ನಲ್ಲ ಮುಖ್ಯ ಕಾರ್ಯದರ್ಶಿಯಾಗಿದ್ದು ರಾಜನ ಒಬ್ಬ ಸಂಪರ್ಕಾಧಿಕಾರಿಯಾಗಿದ್ದ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋನು ದಬೀರ ಅಥವಾ ಹೇಮಂತ ಅಂತ ಕರಿತಾ ಇದ್ರು ಈತನನ್ನು, ವಿದೇಶಾಂಗ ಮಂತ್ರಿ ಆಗಿದ್ದ. ಸೊ ಅದೇ ರೀತಿಯಾಗಿ ಪಂಡಿತ್ ರಾವ್ ಅಥವಾ ಧನಾಧ್ಯಕ್ಷ ಅಂತ ಇದ್ದ. ಸೊ ಪಂಡಿತ್ ರಾವ್ ಅಥವಾ ಧನಾಧ್ಯಕ್ಷ ಈತ ಪ್ರಮುಖವಾಗಿ ಧಾರ್ಮಿಕ ದತ್ತಿ ಮಂತ್ರಿಯಾಗಿದ್ದು ಚಕ್ರವರ್ತಿಯ ಪರವಾನಗಿಯನ್ನು ಪಡ್ಕೊಂಡು ದಾನದತ್ತಿಗಳನ್ನು ನೀಡ್ತಾ ಇದ್ದ. ಸೊ ಮುಂದಿನ ವ್ಯಕ್ತಿ ಸಾರ್ ಎ ನೌಬತ್ ಅಥವಾ ಸೇನಾಪತಿ ಅಂತ ಹೇಳಬಹುದು. ಸೊ ಸಾರ್ ಎ ನೌಬತ್ ಅಥವಾ ಸೇನಾಪತಿ ಸೇನೆಯ ಮಹಾದಂಡನಾಯಕ ಆಗಿದ್ದ. 8ನೆಯ ಪ್ರಮುಖವಾದ ವ್ಯಕ್ತಿ ನ್ಯಾಯಾಧೀಶ ಆಗಿದ್ದ. ಈತ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶ ಆಗಿದ್ದ ಅಂತ ಹೇಳ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ 8 ಜನ ಮಂತ್ರಿಗಳನ್ನು ಒಳಗೊಂಡಲಾಗಿತ್ತು. ಅದರಲ್ಲಿ ಪೇಶ್ವಾ ಸಾಮಾನ್ಯ ಆಡಳಿತವನ್ನು ನೋಡ್ಕೋತಾ ಇದ್ದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕಾನ್ಪುರದಲ್ಲಿ 1837ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಅಂತ. ಸೊ ತಾತ್ಯಾ ಟೋಪಿ, ನಾನಾ ಸಾಹೇಬ್, ಕುವರ್ ಸಿಂಗ್, ಮಂಗಲ್ ಪಾಂಡೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ನಾನಾ ಸಾಹೇಬ್. ಸೊ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಒಂದು ಪ್ರಾಂತ್ಯಗಳಿಂದ ಅಧ್ಯಕ್ಷತೆಯನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು. ಅದನ್ನು ನಿಮಗೆ ಕೇಳ್ತಾನೆ ಇರ್ತಾರೆ. ಸೊ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ ದೆಹಲಿಯಿಂದ ಯಾರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು ಅಂತ ಹೇಳಬೇಕಂದ್ರೆ 2ನೇ ಶಾ ಮಹಮ್ಮದ್ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದ. ಸೊ ಫೈಜಾಬಾದ್ನಿಂದ ಯಾರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು? ಮಹಮ್ಮದುಲ್ಲಾ ಅವರು ಫೈಜಾಬಾದ್ನಿಂದ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು. ಝಾನ್ಸಿಯಿಂದ ಸೊ ರಾಣಿ ಲಕ್ಷ್ಮೀಬಾಯಿ ಅವರು. ಸೊ ಅದೇ ರೀತಿಯಾಗಿ ಕಾನ್ಪುರದಿಂದ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪಿ. ಸೊ ಈ ರೀತಿಯಾಗಿ 1857ರ ದಂಗೆಗೆ ಸೊ ಹಲವಾರು ಪ್ರದೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು
ಏನು ಮುಂದಾಳತ್ವವನ್ನು ವಹಿಸಿದ್ರು ಅಂತ ಹೇಳ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಬೇಕಾದರೆ ನಾನು ಲಿಸ್ಟ್ ಮಾಡಿ ನಿಮಗೆ ಕೊಡ್ತೀನಂತೆ. ನೆಕ್ಸ್ಟ್ ನೋಡಿ, ಮೈಲಾರ ಮಹಾದೇವಪ್ಪ ಈ ಕೆಳಗಿನ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತ ಪ್ರಶ್ನೆ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಧ್ವಜ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ. ಇಲ್ಲಿ ಸರಿಯಾದ ಉತ್ತರ ಉಪ್ಪಿನ ಸತ್ಯಾಗ್ರಹ ಆಗತ್ತೆ. ಏನಾಗತ್ತೆ ಅಂತ ಹೇಳಬೇಕಂದ್ರೆ, ಈ ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯರು ಉಪ್ಪು ತಯಾರಿಸಬಾರ್ದು ಅಂತ ಒಂದು ಕಾಯ್ದೆಯನ್ನು ಮಾಡ್ತಾರೆ. ಸೊ ಆ ಕಾಯ್ದೆಯನ್ನು ಮುರಿದು ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹ ಪ್ರಾರಂಭವಾಗುತ್ತೆ, ಎಲ್ಲರಿಗೂ ಗೊತ್ತಿರೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ, ಮೈಲಾರ ಮಹಾದೇವಪ್ಪ ಅವರ ನೇತೃತ್ವದಲ್ಲಿ ಎಲ್ಲಿ ಅಂತ ಹೇಳಬೇಕು, ಹುಬ್ಬಳ್ಳಿ, ಬೆಳಗಾಂ ಮುಂತಾದ ಕಡೆಗಳಲ್ಲಿ ಸತ್ಯಾಗ್ರಹ ಸ್ಟಾರ್ಟ್ ಆಗತ್ತೆ. ಸೊ ಆಮೇಲೆ ಅಂಕೋಲಾದಲ್ಲಿ ಇದೆಯಲ್ವಾ, ಸೊ ಅಂಕೋಲಾದಲ್ಲಿ ಏಪ್ರಿಲ್ 13, 1930 ಏನಾಗತ್ತೆ, ಉಪ್ಪು ತಯಾರಿಸಿ ಕಾಯ್ದೆಯನ್ನು ಭಗ್ನಗೊಳಿಸಲಾಗ್ತಾರೆ. ಯಾರಿಂದ? ಮೈಲಾರ ಮಹಾದೇವಪ್ಪ ಅವರ ಒಂದು ತಂಡದಿಂದ ಅಂತ ಹೇಳ್ಬೋದು. ಇದರ ಮುಂದಾಳತ್ವವನ್ನು ಅವರು ವಹಿಸಿರೋದ್ರಿಂದ ಸೊ ಯಾವ ಸತ್ಯಾಗ್ರಹಕ್ಕೆ ಅವರು ಸಂಬಂಧ ಹೊಂದಿದ್ದಾರೆ? ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧ ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ, ಬ್ರಿಟಿಷರ ವಿರುದ್ಧ ಬಿರ್ಸಾನ ಮುಂದಾಳತ್ವದಲ್ಲಿ ನಡೆದ ದಂಗೆ ಯಾವುದು ಅಂತ. ಸೊ ಸಂತಾಲ ದಂಗೆ, ಮುಂಡಾ ದಂಗೆ, ಕಚ್ಚಾ ನಾಗಾ ದಂಗೆ ಮತ್ತು ರಾಂಪಾ ದಂಗೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಮುಂಡಾ ದಂಗೆ. ಛೋಟಾ ನಾಗ್ಪುರ್ ಪ್ರದೇಶ ಇದೆಯಲ್ಲ, ಸೊ ಅಲ್ಲಿ ಪ್ರಮುಖವಾಗಿ ವಾಸವಾಗಿದ್ದಂತಹ ಬುಡಕಟ್ಟು ಜನಾಂಗದವರೇ ಮುಂಡರು. ಸೊ ಇವ್ರಿಗೇನಾಗಿತ್ತು ಅಂತ ಹೇಳಬೇಕಂದ್ರೆ, ಇವರು ತಮ್ಮ ಒಂದು ವಂಶಾಧಾರದ ಮೇಲೆ ಜಂಟಿಯಾಗಿ ಜಮೀನುಗಳನ್ನು ನೋಡ್ಕೋತಾ ಇದ್ರು. ಆದರೆ ಬ್ರಿಟಿಷರು ತಂದಂತಹ ಒಂದು ಕಾಯ್ದೆಯಿಂದಾಗಿ ಜಂಟಿ ಜಮೀನುಗಳನ್ನು ಹೊಂದಲು ಅನಾನುಕೂಲ ಆಯಿತು ಅಂತ ಹೇಳ್ಬೋದು. ಸೊ ಅದು ಏನೋ ಈ ಒಂದು ಮುಂಡಾಗಳ ವಂಶಾಧಾರದ ಮೇಲೆ ಜಂಟಿಯಾಗಿ ಬಂದಿದ್ದಂತಹ ಒಂದು ಜಮೀನುಗಳನ್ನು ನೋಡಲಿಕ್ಕೆ ಈ ಕಾಯ್ದೆ ಅನಾನುಕೂಲವನ್ನು ತೆಗೆದುಕೊಂಡು ಬಂದಿರೋದ್ರಿಂದ ಸೊ ಆ ಪ್ರದೇಶದಲ್ಲಿದ್ದಂತಹ ಈ ಒಂದು ಮುಂಡಾ ಜನಾಂಗ ಏನು ಮಾಡ್ತಾರೆ, ಮತ್ತು ಇವರ ಮೇಲೆ ಈ ಒಂದು ಬ್ರಿಟಿಷರು ದಬ್ಬಾಳಿಕೆಯನ್ನು ಮಾಡ್ತಾರೆ. ಸೊ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಲವಾರು ಜನರನ್ನು ಮತಾಂತರ ಕೂಡ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಬ್ರಿಟಿಷರ ಕೃತ್ಯಗಳನ್ನು ವಿರೋಧ ಮಾಡಿ 25 ವರ್ಷದ ಬಿರ್ಸಾ ಎಂಬ ಯುವಕ ಏನು ಮಾಡ್ತಾನೆ, ಹೋರಾಟವನ್ನು ನಡೆಸ್ತಾನೆ. ಇದನ್ನೇ ನಾವು ಮುಂಡರ ದಂಗೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಮುಂಡ ದಂಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಶುಂಠಿ ಭೂಮಿಯಲ್ಲಿ ಬೆಳೆಯುವ ಕಾಂಡ, ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಇಲ್ಲಿ ಪ್ರಶ್ನೆ. ಸೊ ಅಡ್ಡಕಾಂಡ, ರೈಸೋಮ್, ಗಡ್ಡೆ, ಅಂಕದ, ಶಲ್ಕಕಂದ, ಲಸುನ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಅಡ್ಡಕಾಂಡ. ಸೊ ಕಾಂಡದ ಮಾರ್ಪಾಡುಗಳಲ್ಲಿ ನಾವು 4 ರೀತಿಯಾದಂತಹ ಮಾರ್ಪಾಡುಗಳನ್ನು ನೋಡ್ಬೋದು. ಮೊದಲನೇದು ಟ್ಯೂಬರ್ ಅಥವಾ ಗಡ್ಡೆ ಅಂತ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಬೇಕಂದ್ರೆ ಈ ಒಂದು ಆಲೂಗಡ್ಡೆ ಇದಕ್ಕೆ ಒಂದು ಪ್ರಮುಖವಾದ ಎಕ್ಸಾಂಪಲ್. ಎರಡನೇದು ಕಂದ ಅಥವಾ ಕಾರ್ನ್ ಅಂತ ಬರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂದರೆ ಸುವರ್ಣಗಡ್ಡೆ ಬರುತ್ತಲ್ವಾ, ಸೊ ಅದು ಇದಕ್ಕೆ ಎಕ್ಸಾಂಪಲ್ ಆಗಿದೆ. ಸೊ ಅದೇ ರೀತಿಯಾಗಿ ಗುಪ್ತಕಾಂಡ ಅಥವಾ ಅಡ್ಡಕಾಂಡ ಇದಕ್ಕೆ ಒಂದು ಎಕ್ಸಾಂಪಲ್ ಯಾವುದು? ಶುಂಠಿ ಆಗತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಗಡ್ಡೆ ಅಥವಾ ಬಲ್ಬ್ ಅಂತ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಉದಾಹರಣೆ ಅಂತ ಹೇಳಬೇಕಂದ್ರೆ ಈರುಳ್ಳಿ ಉದಾಹರಣೆ ಆಗತ್ತೆ. ಓಕೆ, ಸೊ ಈ 4 ರೀತಿಯಾದಂತಹ ಪ್ರಮುಖ ಕಾಂಡಗಳನ್ನು ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರೆ? ಪಾರ್ಲಿಮೆಂಟ್, ಸಚಿವ ಸಂಪುಟ, ರಾಷ್ಟ್ರಪತಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೋಕಪಾಲರನ್ನು ನೇಮಕ ಮಾಡೋದು ಭಾರತದ ರಾಷ್ಟ್ರಪತಿಗಳು. ನಿಮಗೆ ಅಣ್ಣಾ ಹಜಾರೆ ಅವರು ಇದಕ್ಕೆ ತುಂಬಾ ಚಿರಪರಿಚಿತರು ಅಂತ ಹೇಳ್ಬೋದು. ಅಣ್ಣಾ ಹಜಾರೆ ಅವರು ಲೋಕ್ಪಾಲ್ ಬಿಲ್ಲನ್ನು ಪಾಸ್ ಮಾಡಿಸ್ಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿರೋದನ್ನು ನಾವು ನೋಡ್ಬೋದು. ಸೊ ಭ್ರಷ್ಟಾಚಾರವನ್ನು ತಡಿಲಿಕ್ಕೋಸ್ಕರ ಪ್ರಮುಖವಾಗಿ ಈ ರಾಷ್ಟ್ರಪತಿಗಳಿಂದ ಈ ಲೋಕ್ಪಾಲರನ್ನು ನೇಮಕ ಮಾಡ್ತಾರೆ. ಸೊ ವಿಶ್ವಸಂಸ್ಥೆ ಇದೆಯಲ್ಲ, ವಿಶ್ವಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧದ ಕನ್ವೆನ್ಷನ್ ಅನ್ನು ಯಾವಾಗ ಅಂತ ಹೇಳಬೇಕಂದ್ರೆ ಅಕ್ಟೋಬರ್ 31, 2003 ಅನುಮೋದಿಸಲಾಗಿದೆ.
ಸೊ 2005ರಲ್ಲಿ ನಮ್ಮ ಭಾರತ ಇದಕ್ಕೆ ಸಹಿಯನ್ನು ಮಾಡಿತು. ಸೊ ಫೈನಲ್ ಆಗಿ ಭಾರತದ ಸಂಸತ್ತು ಇದೆಯಲ್ಲ, ಮೇ 2011ರಂದು ಇದಕ್ಕೆ ಸ್ಥಿರೀಕರಣ ಮಾಡಿತು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಸರಿಯಾದ ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಹೇಳಿಬಿಡ್ತೀನಿ. ಸೊ ನೀವು ಫ್ರೀಯಾಗಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪ್ರಿಯಾಂಕಾ ರಾಠೋಡ್ ಅಂತ ಸರ್ಚ್ ಮಾಡಿ ಫಾಲೋ ಬಟನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಭಾಗದಲ್ಲಿ ಸ್ಪೆಷಲ್ ಕ್ಲಾಸ್ ಬರುತ್ತೆ, ದಯವಿಟ್ಟು ಅದನ್ನು ನೋಡಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಕೋರ್ಸ್ಗಳನ್ನು ಅಲ್ಲಿ ಪಡ್ಕೋಬೋದು. ಸೊ KPSC ಕನ್ನಡ 2020 ಅನ್ನೋದು ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು ಕೂಡ ಆಗಿದೆ. ಸೊ ನೀವು ಅದನ್ನು ಜಾಯಿನ್ ಆಗೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಸೊ ಅದೇ ರೀತಿಯಾಗಿ ಮಿಷನ್ KESಗೆ ಸಂಬಂಧಪಟ್ಟಂತೆ MCQ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವನ್ನು MCQ ಮೂಲಕ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ನುರಿತ ಒಂದು ಎಜುಕೇಟರ್ಗಳಿಂದ ಅಂತ ಹೇಳ್ಬೋದು. ಅದರಲ್ಲಿ ನಾನು ಜಿಯೋಗ್ರಫಿ ಕ್ಲಾಸನ್ನು ನಿಮಗೆ ಮಾಡಿ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಜಿಯೋಗ್ರಫಿ ಮತ್ತು ಪಾಲಿಟಿ ಕ್ಲಾಸನ್ನು ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನೀವು ಜಾಯಿನ್ ಆದರೆ ಎಲ್ಲ ಎಜುಕೇಟರ್ಗಳ ಕ್ಲಾಸ್ಗಳನ್ನು ಪಡ್ಕೋಬೋದು. ಇದು ಕೇವಲ KSಗೆ ಮಾತ್ರ ಅಲ್ಲ, ಉಳಿದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಸಹಾಯಕ ಆಗತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಕುರಿತು ಅಧ್ಯಯನ ನಡೆಸುವುದಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕವಾದ ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ DM ನಂಜುಂಡಪ್ಪ, ಡಾಕ್ಟರ್ ಯೋಗೇಂದ್ರ ಕುಮಾರ್ ಅಲಗ, ಡಾಕ್ಟರ್ M ಸ್ವಾಮಿನಾಥನ್, ಡಾಕ್ಟರ್ V ಕುರಿಯನ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಡಾಕ್ಟರ್ DM ನಂಜುಂಡಪ್ಪ. ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಉತ್ತರ ಮತ್ತು ಕರ್ನಾಟಕದ ಅಭಿವೃದ್ಧಿಯನ್ನು ಮತ್ತು ಈ ಎರಡೂ ಭಾಗದಲ್ಲಿ ಇರುವಂತಹ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಯಾವಾಗ ಅಂದರೆ ಅಕ್ಟೋಬರ್ 2000ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನು ಡಾಕ್ಟರ್ DM ನಂಜುಂಡಪ್ಪ ಅವರು ವಹಿಸಿರ್ತಾರೆ. ಈ ಸಮಿತಿ ಇದೆಯಲ್ಲ, ಪ್ರಮುಖವಾಗಿ ಮಂಡ್ಯ ಜಿಲ್ಲೆಗಳ ನಡುವೆ, ಪ್ರದೇಶಗಳ ನಡುವೆ, ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ನಡುವೆ ಇರುವ ಅಸಮಾನತೆಯನ್ನು ಅಧ್ಯಯನ ಮಾಡಿ ತನ್ನ ಒಂದು ವರದಿಯನ್ನು ನೀಡಿತು ಅಂತ ಹೇಳ್ಬೋದು. ಈ ಸಮಿತಿ ಇದೆಯಲ್ಲ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ 35 ವಿವಿಧ ಸೂಚ್ಯಂಕಗಳನ್ನು ಅಧ್ಯಯನ ಮಾಡುತ್ತೆ. ಸೊ ಇದರಲ್ಲಿ ರಾಜ್ಯದಲ್ಲಿ 175 ತಾಲೂಕುಗಳ ಪೈಕಿ 114 ತಾಲೂಕುಗಳನ್ನು ಹಿಂದೆ ಉಳಿದಂತಹ ತಾಲೂಕುಗಳು ಅಂತ ಘೋಷಣೆ ಮಾಡುತ್ತೆ. ಉತ್ತರ ಕರ್ನಾಟಕದಲ್ಲಿ 59 ತಾಲೂಕುಗಳು ಹಿಂದುಳಿದ ತಾಲೂಕುಗಳು ಅಂತ ಇದು ಏನು ಮಾಡುತ್ತೆ, ಶಿಫಾರಸನ್ನು ಮಾಡುತ್ತೆ. ಓಕೆ, ಸೊ ಇದೇ ರೀತಿಯಾಗಿ ನಾನು ಡೈಲಿ ಪ್ಲಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಂದರೆ ನೀವು ಪೇ ಮಾಡಿ ಜಾಯಿನ್ ಆದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವಂತಹ ಜವಾಬ್ದಾರಿ ನಂದು. ಸೊ ಯಾಕಂದರೆ ಅಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡುವ ಮೂಲಕ, ನೋಟ್ಸ್ಗಳನ್ನು ಕೊಡುವ ಮೂಲಕ, ಟೆಸ್ಟ್ಗಳನ್ನು ಅಟೆಂಡ್ ಮಾಡುವ ಮೂಲಕ ಕಂಪ್ಲೀಟಾಗಿ ಒಂದು ಕರೆಕ್ಟ್ ಆದಂಥ ಡೈರೆಕ್ಷನ್ನಲ್ಲಿ ಗೈಡೆನ್ಸನ್ನು ಪಡ್ಕೊಳ್ಳೋ ಮೂಲಕ ನೀವೇನು ಮಾಡ್ಬೋದು, ನಿಮ್ಮ ಗುರಿಯನ್ನು ತಲುಪಬಹುದಾಗಿದೆ. ಸೊ ಮತ್ತು ಕೋಚಿಂಗ್ ಸೆಂಟ್ರ್ಗಳಿಗೆ ನೀವು ಕಂಪೇರ್ ಮಾಡಿದರೆ, ಸೊ ನಮ್ಮ ಒಂದು ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂಥ ಅನ್ಅಕಾಡೆಮಿಯಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡ್ಕೋಬೋದು ಅಂತ ಹೇಳ್ಬೋದು. ಸೊ ಕೋಚಿಂಗ್ ಸೆಂಟ್ರ್ಗಳಲ್ಲಿ ಕೇವಲ 3 ತಿಂಗಳಿಗೆ ನೀವು 7,000-8,000 ರೂಪಾಯಿ ಪೇ ಮಾಡ್ತೀರಾ. ಇಲ್ಲಿ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂತೆ 7,000 ರೂಪಾಯಿಯಲ್ಲಿ ಎಲ್ಲ ಪ್ರಮುಖವಾದ KPSC ಎಕ್ಸಾಮ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ಬೋದು. EMI ವ್ಯವಸ್ಥೆ ಕೂಡ ಇದೆ. ಓಕೆ, ಸೊ ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರಿಸುವ ಚಿತ್ರ ಈ ಸ್ಥಳದಲ್ಲಿ ಇದೆ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಮತ್ತು ಅಜಂತ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂದರೆ ಅಜಂತ. ಸೊ ಕರ್ನಾಟಕ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರು ಇದ್ದಾರಲ್ಲ, ತುಂಬಾ ಪ್ರಸಿದ್ಧವಾದಂಥ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಯಾರ ಸಾಮ್ರಾಜ್ಯ ಉತ್ತರ ನರ್ಮದಾ ತೀರದಿಂದ ದಕ್ಷಿಣ ಕಾವೇರಿ ನದಿವರೆಗೆ ವಿಸ್ತರಿಸಿತು ಅಂತ ಪ್ರಶ್ನೆ ಕೂಡ ಬಂದಿದೆ. ಸೊ ಇವರ ಖ್ಯಾತಿ ಚೀನಾ ಪರ್ಷಿಯಾದವರೆಗೂ ಕೂಡ ಇರೋದನ್ನು ನಾವು ನೋಡ್ಬೋದಾಗಿದೆ.
ಸೊ ಪ್ರಖ್ಯಾತ ದೊರೆ ಯಾರಾಗಿದ್ದರು? ಇಮ್ಮಡಿ ಪುಲಕೇಶಿ ಆಗಿದ್ದರು. ಸೊ ಅವರ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ಸೊ ಅಜಂತಾದಲ್ಲಿ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ ಇಲ್ಲಿ ಪ್ರಶ್ನೆ. ಸೊ 26 ಜನವರಿ 1950, 15 ಆಗಸ್ಟ್ 1947, 1 ನವಂಬರ್ 1973, 1 ನವಂಬರ್ 1956 ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗತ್ತೆ. ಏನಾಗುತ್ತೆ ಅಂತ ಹೇಳಬೇಕಂದ್ರೆ 1881ರ ಒಂದು ಟೈಮ್ನಲ್ಲಿ ಯಾರ ಆಡಳಿತ ನಡೀತಾ ಇರುತ್ತೆ? ಒಡೆಯರ ಕಾಲದ ಆಡಳಿತ ನಡೀತಾ ಇರುತ್ತೆ. ಆಗ ಮೈಸೂರು ಸಂಸ್ಥಾನದ ಅಡಿಯಲ್ಲಿ 7 ಜಿಲ್ಲೆಗಳು ಅಸ್ತಿತ್ವದಲ್ಲಿ ಇತ್ತು. ಯಾವುದ್ಯಾವುದು ಆ 7 ಜಿಲ್ಲೆಗಳು ಅಂತ ಹೇಳಬೇಕಂದ್ರೆ ಬೆಂಗಳೂರು, ಕೋಲಾರ, ಮೈಸೂರು, ಶಿವಮೊಗ್ಗ, ತುಮಕೂರು, ಕಡೂರು ಮತ್ತು ಚಿತ್ರದುರ್ಗ. ಆಮೇಲೆ 1886ರಲ್ಲಿ 8ನೆಯ ಜಿಲ್ಲೆಯಾಗಿ ಯಾವುದು ಅಸ್ತಿತ್ವಕ್ಕೆ ಬರುತ್ತೆ ಅಂದರೆ ಹಾಸನ ಅಸ್ತಿತ್ವಕ್ಕೆ ಬರುತ್ತೆ. 9ನೆಯ ಜಿಲ್ಲೆಯಾಗಿ ಮಂಡ್ಯ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಯರ್ಗೆ ಏನಾಯಿತು ಅಂದರೆ ಬೇರೆ ಬೇರೆ ಡಿಸ್ಟಿಕ್ಗಳು ಇದರಲ್ಲಿ ಆ್ಯಡ್ ಆಯ್ತಾ ಹೋಯಿತು. ಫೈನಲ್ ಆಗಿ 1956ರ ರಾಜ್ಯಗಳ ಪುನರ್ ವಿಂಗಡನಾ ಅಧಿನಿಯಮ ಜಾರಿಗೆ ಬಂತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನವಂಬರ್ 1, 1956ರಂದು ಟೋಟಲ್ ಆಗಿ 19 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ಬೋದು. ಸೊ ಕರ್ನಾಟಕದಲ್ಲಿರುವ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯವನ್ನು ನಡೆಸುತ್ತೆ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಯಾವುದು ಉಡಾವಣೆ ನಂತರದ ಕಾರ್ಯಾಚರಣೆಗಳು, ಆಮೇಲೆ ಉಡಾವಣಾ ವಾಹನ ಅಭಿವೃದ್ಧಿ, ಉಪಗ್ರಹಗಳ ವಿನ್ಯಾಸ ಅಭಿವೃದ್ಧಿ, ಉಪಗ್ರಹಗಳ ಅಂತರಿಕ್ಷ ಅನ್ವಯ ಕಾರ್ಯಕ್ರಮಗಳ ವಿನ್ಯಾಸ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಬೇಕಂದ್ರೆ ಉಡಾವಣೆ ನಂತರದ ಕಾರ್ಯಾಚರಣೆಗಳು. ಸೊ ನೋಡಿ, ಇಸ್ರೋದ ಕುರಿತಾಗಿ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಮಗೆ ಇಸ್ರೋದ ಕುರಿತಾಗಿ ಜಾಸ್ತಿ ಗೊತ್ತಿರೋದು ಯಾವುದು ಅಂದರೆ ಶ್ರೀಹರಿಕೋಟಾದ ಬಗ್ಗೆ ಗೊತ್ತಿರುತ್ತೆ. ಅಂದರೆ ಶ್ರೀಹರಿಕೋಟಾದಲ್ಲಿ ನಾವು ರಾಕೆಟ್ ಉಡಾವಣಾ ಕೇಂದ್ರ ಆಗಿದೆ. ಮತ್ತು ಇಸ್ರೋದ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಉಪಗ್ರಹಗಳ ಮುಖ್ಯ ನಿಯಂತ್ರಣ ಕೇಂದ್ರ ಇರೋದು ಹಾಸನದಲ್ಲಿ. ಅದನ್ನು MCF ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ಇಸ್ರೋದ ದೂರಮಾನದ ಆಜ್ಞೆ ಮತ್ತು ಪಥ ಹಿಂಬಾಲಕ ಜಾಲ ಮುಖ್ಯ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ತಿರುವನಂತಪುರಂನಲ್ಲಿ ಇದೆ. ಸೊ ಅದೇ ರೀತಿಯಾಗಿ ಸ್ಯಾಕ್ ಅನ್ನುವಂತಹ ಕೇಂದ್ರ ಅಹಮದಾಬಾದ್ನಲ್ಲಿ ಇದೆ. ಇದೆಲ್ಲ ಇಸ್ರೋಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಒಂದು ಘಟಕಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಅಸ್ಟ್ರಾಯ್ಡ್ಗಳು ಎಲ್ಲಿ ಇರುತ್ತೆ? ಸೊ ಅಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹಗಳ ಸೌರಮಂಡಲದಲ್ಲಿ ಎಲ್ಲಿ ಇದೆ ಅಂತ ಮಂಗಳ ಮತ್ತು ಶನಿ ಗ್ರಹಗಳ ನಡುವೆ, ಮಂಗಳ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ, ಮಂಗಳ ಮತ್ತು ಗುರು ಗ್ರಹಗಳ ನಡುವೆ, ಗ್ಯಾಲಕ್ಸಿಯಾದ್ಯಂತ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಸಿ, ಮಂಗಳ ಮತ್ತು ಗುರು ಗ್ರಹಗಳ ನಡುವೆ. ಸೊ ಇಲ್ಲಿ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಸೊ ಸೌರಮಂಡಲದಲ್ಲಿ ಈ ಒಂದು ಕ್ಷುದ್ರ ಗ್ರಹ ಎಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು ಅಂದರೆ ಶಾರ್ಟ್ಕಟ್ ಏನು ಅಂದರೆ ಮಗು ಅಂತ. ಸೊ ಮ ಫಾರ್ ಮಂಗಳ, ಗು ಫಾರ್ ಗುರು. ಸೊ ಮಗು ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದರ ನಡುವೆ ಈ ಕ್ಷುದ್ರ ಗ್ರಹ ಅಥವಾ ಆಸ್ಟ್ರಾಯ್ಡ್ ಬೆಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆ, ಕಾಮಾಲೆ ಅಥವಾ ಜಾಂಡೀಸ್. ಸೊ ಮೆದೋಜಿರಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ, ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆ, ಡಿಯೋಡಿನಮ್ ಸಂಬಂಧಿಸಿದ ಕಾಯಿಲೆ, ಅದೇ ರೀತಿಯಾಗಿ ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಇದೆ. ಸೊ ಇಲ್ಲಿ ಜಾಂಡೀಸ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳಬೇಕಂದ್ರೆ ಸೊ ಇದು ಪ್ರಮುಖವಾಗಿ ಯಾವುದಕ್ಕೆ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಅಂತ ಹೇಳ್ಬೋದು. ಯಾಕೆ ಈ ರೀತಿ ಕಾಮಾಲೆಯಲ್ಲಿ ಎಲ್ಲ ಎಲ್ಲೋ ಆಗುತ್ತೆ ಅನ್ನೋದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ. ಸೊ ನಮ್ಮ ರೆಡ್ ಬ್ಲಡ್ ಸೆಲ್ ಅಥವಾ ಕೆಂಪು ರಕ್ತ ಕಣಗಳ ಒಂದು ಜೀವಿತಾವಧಿ ಎಷ್ಟು? 120 ದಿನಗಳು. ಸೊ ಯಾವಾಗ ಈ ಒಂದು ಕೆಂಪು ರಕ್ತ ಕಣಗಳ ವಯಸ್ಸಾದ ಕೆಂಪು ರಕ್ತ ಕಣಗಳ ನಾಶದಿಂದ ಏನಾಗತ್ತೆ, ಬೈಲಿರುಬಿನ್ ಅನ್ನುವಂತಹ ವರ್ಣಕ ರಕ್ತಕ್ಕೆ ಬಿಡುಗಡೆ ಆಗತ್ತೆ. ಯಾವುದು? ಬೈಲಿರುಬಿನ್ ಅನ್ನೋದು.
ಸೊ ಇದು ಆಮೇಲೆ ಮಲದೊಂದಿಗೆ ವಿಸರ್ಜಿಸಲ್ಪಡತ್ತೆ. ಸೊ ಪಿತ್ತಜನಕಾಂಗ ಅಥವಾ ಜೀವಕೋಶಗಳಿಗೆ ಸೋಂಕು ಹಾನಿ ಉಂಟಾದಾಗ ಬೈಲಿರುಬಿನ್ ಏನಾಗುತ್ತೆ, ಅದು ಮೂತ್ರದ ಮೂಲಕ ಹೊರಗೆ ಹೋಗದೆ ರಕ್ತದಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಕಣ್ಣು ಮತ್ತು ಮೂತ್ರ ಹಳದಿ ಬಣ್ಣಕ್ಕೆ ತಿರುಗತ್ತೆ. ಇದನ್ನೇ ನಾವು ಕಾಮಾಲೆ ಅಂತ ಕರಿತೀವಿ. ಸೊ ಕಾಮಾಲೆ ಪ್ರಮುಖವಾಗಿ ಪಿತ್ತಜನಕಾಂಗಕ್ಕೆ ಸೋಂಕು ಉಂಟಾಗಿರುವ ಸ್ಥಿತಿಯನ್ನು ಸೂಚಿಸುತ್ತೆ. ಓಕೆ, ಸೊ ಆಲದ ಮರದಿಂದ ಇಳಿ ಬಿದ್ದಿರುವ ದಪ್ಪವಾದ ಬೇರುಗಳ ಹೆಸರು ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ. ಓಕೆ, ಸೊ ಇಲ್ಲಿ ಸ್ಟಿಲ್ಸ್ ಬೇರುಗಳು, ಬೇಟ್ರಸ್ ಬೇರುಗಳು, ಪ್ರಾಪ್ ಬೇರುಗಳು ಮತ್ತು ಏರಿ ಬೇರುಗಳು ಅಂತ ಬರುತ್ತೆ. ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗತ್ತೆ ಅಂತ ಹೇಳಬೇಕಂದ್ರೆ ಇಲ್ಲಿ ಪ್ರಾಪ್ ಬೇರುಗಳು ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ನೋಡಿ, ಈ ಬೇರುಗಳಲ್ಲಿಯೂ ಕೂಡ ಹಲವಾರು ರೀತಿಯಾದಂಥ ಬೇರುಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಈಗ ನೋಡಿ, ಪುಸಿಫಾರ್ಮ್ ರೂಟ್ಸ್ ಅಂತ ಬರುತ್ತೆ, ಕಾನಿಕಲ್ ರೂಟ್ಸ್ ಅಂತ ಬರುತ್ತೆ, ನೆಫಿಫಾರ್ಮ್ ರೂಟ್ಸ್ ಅಂತ ಬರುತ್ತೆ, ಟ್ಯೂಬರಾಸ್ ರೂಟ್ಸ್ ಅಂತ ಬರುತ್ತೆ, ಕ್ಯಾಲ್ಕುಲೇಟೆಡ್ ರೂಟ್ಸ್ ಅಂತ ಬರುತ್ತೆ, ಪ್ರಾಪ್ ಬೇರುಗಳು ಬರುತ್ತೆ. ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಮುಖವಾದಂತಹ ಒಂದು ಉದಾಹರಣೆ ಇರುತ್ತೆ. ಈಗ ನೋಡಿ, ಪುಸಿಫಾರ್ಮ್ ರೂಟ್ಸ್ಗೆ ಸಂಬಂಧಪಟ್ಟಂತೆ ಉದಾಹರಣೆ ಅಂದರೆ ಮೂಲಂಗಿ, ಕಾನಿಕಲ್ ರೂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ಯಾರೆಟ್, ನೆಫಿಫಾರ್ಮ್ ಬೇರುಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆ ಬೀಟ್ರೂಟ್. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಬೇರುಗಳಿಗೆ ಒಂದೊಂದು ಉದಾಹರಣೆ ಬರುತ್ತೆ. ಇದು KSನಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಜೈವಿಕ ಅನಿಲ ಸ್ಥಾವರದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು ಅಂತ. ಸೊ ಅಪಕರ್ಷಣ, ಪಾಲಿಮರೈಸೇಷನ್, ಹೈಡ್ರೋಜಿನೇಷನ್, ಹುದುಗುವಿಕೆ ಅಂತ ಇದೆ. ಸೊ ಹಾಗಾದರೆ ಜೈವಿಕ ಅನಿಲ ಸ್ಥಾವರದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂತ ಹೇಳಬೇಕಂದ್ರೆ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಕರಿಬಹುದು. ಸೊ ಸಗಣಿ, ಸಸ್ಯ ಅವಶೇಷಗಳು ಮುಂತಾದ ತ್ಯಾಜ್ಯಗಳನ್ನು, ಜೈವಿಕ ರಾಶಿಯನ್ನು ಗಾಳಿಯ ಸಂಪರ್ಕವಿಲ್ಲದೆ ನಾವು ಫರ್ಮೆಂಟ್ ಅಥವಾ ಹುದುಗುವಿಕೆ ಮಾಡ್ತೀವಲ್ಲ, ಸೊ ಅದರಿಂದ ಉತ್ಪತ್ತಿಯಾಗುವಂಥ ಅನಿಲವೇ ಜೈವಿಕ ಅನಿಲ. ಸೊ ಜೈವಿಕ ಅನಿಲ ಏನನ್ನು ಒಳಗೊಂಡಿರುತ್ತೆ ಅಂತ ಬಹಳ ಸಲ ಕೇಳಿದ್ದಾರೆ. ಇದು ಪ್ರಮುಖವಾಗಿ ಮೀಥೇನ್, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡನ್ನು ಇದು ಒಳಗೊಂಡಿರುತ್ತೆ ಅಂತ ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ, ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪಾಗಿ ಕಾಣುತ್ತಾನೆ, ಇದಕ್ಕೆ ಕಾರಣ ಏನು ಅಂತ. ಸೊ ಈ ಪ್ರಶ್ನೆಗೆ ಆನ್ಸರನ್ನು ನೀವು ನೋಡಿಕೊಂಡು ಉತ್ತರ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ, ಯಾಕಂದರೆ ನಿಮಗೂ ಕೂಡ ಒಂದೊಂದು ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ ಡೈಲಿ. ಸೊ ನಾನು ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ಹೇಳ್ತೀನಿ. ನೀವೇನು ಮಾಡಬೇಕು, ಫೈನಲ್ ಆಗಿ ನಿಮ್ಮ ಹೋಮ್ವರ್ಕ್ ರೂಪದಲ್ಲಿ ಒಂದು ಕ್ವಶನನ್ನು ನಿಮಗೆ ಕೊಡ್ತೀನಿ. ಓಕೆನಾ. ಸೊ ಇದು ನಿಮ್ಮ ಇವತ್ತಿನ ಭಾಗದ ಹೋಮ್ವರ್ಕ್ ಅಂತ ಹೇಳ್ಬೋದು. ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪಾಗಿ ಕಾಣುತ್ತಾನೆ, ಇದಕ್ಕೆ ಕಾರಣ ಏನು ಅಂತ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಮತ್ತು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಂತೆ. ಸೊ ಇಲ್ಲಿ ನೋಡಿ, ನೀವು ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮನ್ನು ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅನ್ನೋದನ್ನು ಇವಾಗ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅನ್ಅಕಾಡೆಮಿಯಲ್ಲಿ ನೀವು ಜಾಯಿನ್ ಆದರೆ ಎಲ್ಲ ಎಜುಕೇಟರ್ಗಳ ಕ್ಲಾಸ್ಗಳನ್ನು ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಲೈವ್ ಆಗಿ ನೋಡ್ಬೋದು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಯೂಟ್ಯೂಬ್ಗಿಂತ ಕಡಿಮೆ ಒಂದು ಇದನ್ನು GB ಅಲ್ಲಿ ನೀವು ಯೂಸ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು. ಸೊ ಈ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಎರಡರಲ್ಲಿಯೂ ಕೂಡ ಕೊಟ್ಟಿರ್ತೀನಿ. ಇದನ್ನು ನೀವೇನು ಮಾಡಬೇಕು, ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಮಾಡಬೇಕು. ಸೊ ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ, ಕರ್ನಾಟಕ PSC ಅಂತ. ಸೊ ಅದರಲ್ಲಿ ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಬಟನನ್ನು ಕ್ಲಿಕ್ ಮಾಡಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತು 24 ಮಂತ್ ಆಫರ್ ಬರುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ಮತ್ತು ಇನ್ನೊಂದೇನಂತ ಹೇಳಬೇಕಂದ್ರೆ ಇಲ್ಲಿ ನೋಡಿ, ನಿಮಗೆ EMI ಆಪ್ಷನ್ ಕೂಡ ಬರುತ್ತೆ. ಸೊ EMI ಆಪ್ಷನ್ ಯಾವ ರೀತಿ ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ. ಇಲ್ಲಿ 6 ತಿಂಗಳಿಗೆ 5,600 ರೂಪಾಯಿ ಇದೆ, 1 ವರ್ಷಕ್ಕೆ 7,000 ರೂಪಾಯಿ ಇದೆ, 2 ವರ್ಷಕ್ಕೆ 11,200 ರೂಪಾಯಿ ಇದೆ. ನಿಮಗೆ ಇಲ್ಲಿ ನೋಡಿ EMI ಆಪ್ಷನ್ ಅಂದರೆ ಏನು ಅಂತ ಹೇಳ್ತೀನಿ. ಈಗ ನೋಡಿ, 2 ಇಯರ್ಗೆ 2 ವರ್ಷಕ್ಕೆ 11,200 ರೂಪಾಯಿ EMI ಅಂತ ಬಂದರೆ ನೀವು ಪ್ರತಿ ತಿಂಗಳು 350 ರೂಪಾಯಿಯನ್ನು ಪೇ ಮಾಡ್ತಾ ಬಂದರೆ ಸಾಕು.
1 ಇಯರ್ಗೂ ಕೂಡ ಯಾವ ರೀತಿಯಾಗಿ EMI ಆಪ್ಷನ್ ಇದೆ ಅಂದರೆ, ಸೊ ಪ್ರತಿ ತಿಂಗಳು ನೀವೇನು ಮಾಡಬೇಕು, ಕೇವಲ 583 ರೂಪಾಯಿಯನ್ನು ಪೇ ಮಾಡ್ತಾ ಬರಬೇಕಾಗತ್ತೆ. ಸೊ 1 ಮಂತ್ಗೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಇಲ್ಲಿನ ಒಂದು ಎಲ್ಲ ಸೌಲಭ್ಯಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಆದರೆ 1 ಮಂತ್ ಆದರೂ ತೆಗೆದುಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಿಮಗೆ ಬೇಸಿಕ್ಕಿಂದ ಎಲ್ಲ ಮಾಹಿತಿಗಳು ಸಿಗತ್ತೆ. KS ಲೆವೆಲ್ವರೆಗೆ ನಾವು ನಿಮ್ಮನ್ನು ಪ್ರಿಪೇರ್ ಮಾಡಿಸ್ತೀವಿ ಅನ್ನೋದನ್ನು ನೀವೇ ನೋಡ್ಕೋಬೋದು. ಸೊ 10% ಡಿಸ್ಕೌಂಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತೇನೆ ನೋಡಿ. ನಿಮಗೆ ಎಷ್ಟು ತಿಂಗಳಿಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಎಂಟರ್ ರೆಫರಲ್ ಕೋಡ್ನಲ್ಲಿ ನೀವೇನು ಮಾಡಬೇಕು, ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಅಂತ ಹೇಳಬೇಕು. ಪ್ರಿಯಾಂಕಾ ಲೈವ್ ಅಂತ. ಸೊ ಆವಾಗ ನಿಮಗೆ 10% ಡಿಸ್ಕೌಂಟ್ ಬರುತ್ತೆ. ಒಂದು ವೇಳೆ ನೀವು ಈ ಒಂದು ಅನ್ಅಕಾಡೆಮಿಯಲ್ಲಿ ಸ್ಪೆಷಲ್ ಕ್ಲಾಸ್ ಬರುತ್ತೆ, ಅಂದರೆ ಫ್ರೀ ಕ್ಲಾಸ್ಗಳು ಬರುತ್ತೆ, ಅದನ್ನು ಅಟೆಂಡ್ ಮಾಡಿದ್ದೀರಾ ಅಂದರೆ ಬಹಳಷ್ಟು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ದೀರಾ ಅಂದರೆ ಇಲ್ಲಿ ಕ್ರೆಡಿಟ್ ಪಾಯಿಂಟ್ ಅಂತ ಬರುತ್ತೆ. ಒಂದು ವೇಳೆ ಈ ರೀತಿ ಕಾಲಮ್ ಬಂದಿದ್ದರೆ ಸೊ ಅದನ್ನು ಕೂಡ ಅಪ್ಲೈ ಅಂತ ಹೇಳಿ ನಿಮಗೆ 20% ಡಿಸ್ಕೌಂಟ್ ಬರುತ್ತೆ ಟೋಟಲ್ ಆಗಿ. ಸೊ ಅದೇ ರೀತಿಯಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು EMI ಪೇಮೆಂಟ್ ಆಪ್ಷನನ್ನು ಕೂಡ ನೀವು ಪಡ್ಕೋಬೋದು. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ ನೀವು ಕೇಳಬಹುದು. ಓಕೆ, ಸೊ ಇಲ್ಲಿ ನೋಡಿ ಟೆಲಿಗ್ರಾಮ್ ಆ್ಯಪ್ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ನೀವೇನು ಮಾಡಿ, ಫಸ್ಟು ಪ್ರಿಯಾಂಕಾ ಟಿ ರಾಠೋಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸ್ಟಡಿ ರಿಲೇಟೆಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಜಾಯಿನ್ ಆಗೋದಿದ್ರೆ ಸೊ ನೋಡಿ ಪ್ರಿಯಾಂಕಾ ಟಿ ರಾಠೋಡ್ ಅಂತ ಪ್ರಿಯಾಂಕಾ ಟಿ ರಾಠೋಡ್ ಅಂತ ಸರ್ಚ್ ಮಾಡಿ ನನಗೆ ಮೆಸೇಜ್ ಮಾಡಿ. ನಿಮಗೆ ಯಾವ ರೀತಿಯಾಗಿ ಜಾಯಿನ್ ಆಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಆದಷ್ಟು ಈ ಒಂದು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ, ಅಷ್ಟು ನಿಮಗೆ ಇನ್ನೂ ಒಳ್ಳೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತು ದಯವಿಟ್ಟು ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.